ನನ್ನನ್ನ ಊರಿಂದ ಬಹಿಷ್ಕಾರ ಹಾಕಿ ನನ್ಗೆ ಅವಮಾನ ಮಾಡಿ ನನ್ನ ಮಗಕ್ಕೆ ಮಸಿ ಬೆಳೆದು ಅವಳನ್ನ ಮೆರವಣಿಗೆ ಮಾಡಿಸ್ತೀರಾ? ನಾನು ಇದನ್ನ ಸಹಿಸಲ್ಲ. ವೈಭವ್ ನೋಡಿ, ಆ ಕಂಟಿ ಮನೆಯವ್ರಿಗೆ ಪುಟ್ಟಕ್ಕಂಗೆ ನನಗೆ ಅವಮಾನ ಮಾಡಿದವ್ರಿಗೆ ಯಾರನ್ನೂ ಸುಮ್ಮನೆ ಬಿಡಬಾರ್ದು. ಅವ್ರಿಗೆಲ್ಲ ಏನಾದರೂ ಮಾಡಲೇಬೇಕು. ಪ್ಲೀಸ್ ವೈಭವ್, ಪ್ಲೀಸ್ ನೀವು ನನಗೆ ಹೆಲ್ಪ್ ಮಾಡಿ ವೈಭವ್. ಕೂಲ್ ಡೌನ್ ರಾಧಾ, ಕೂಲ್ ಡೌನ್. ನಿನಗೆಷ್ಟು ಕೋಪ ಬರ್ತಿದ್ಯೋ ನನಗಾದ್ರೂ 100 ಪಟ್ಟು ಕೋಪ ಬರ್ತಾ ಇದೆ. ಎಲ್ರೂ ಶೂಟ್ ಮಾಡಿ ಬಿಸಾಕ್ಬಿಡೋಣ ಅನಿಸ್ತಾ ಇದೆ. ಆದರೆ ಅವ್ರನ್ನೆಲ್ಲ ಹಾಗೆ ಹೊಡಿಬಾರ್ದು. ನಾವು ಅವರೆಲ್ಲ ನರಳಿ ಸಾಯ್ಬೇಕು. ಅಂದ್ರೆ ಏನು ಮಾಡೋಕ್ಕಾಗತ್ತೆ? ಅದಕ್ಕೆ ಆಲ್ರೆಡಿ ಪ್ಲ್ಯಾನ್ ಸ್ಟಾರ್ಟ್ ಮಾಡಿದ್ದೀನಿ. ಆ ಕಂಟಿ ಮತ್ತು ಪುಟ್ಟಕ್ಕ ಮರ್ಯಾದಿನ 2 ದಿನ. ಅಂದರೆ ಹೇಗಿದ್ರು ಬಂಗಾರಮ್ಮನ ಮನೆ ಮೇಲೆ ಕೇಸ್ ಹಾಕಿದ್ಯಾ. ನಾವು ಆ ಕೇಸ್ ಗೆದ್ದರೆ ಆ ಬಂಗಾರಮ್ಮನ ಮನೆ ನಿನ್ನ ಹೆಸ್ರಿಗಾಗತ್ತೆ. ಆಗ ಆ ಕಂಟಿ ಬೀದಿಗೆ ಬೀಳ್ತಾನೆ. ಬೀದಿಗೆ ಬಿದ್ದರೆ ಸತ್ ಹಾಗೆ. ವಾವ್ ವೈಭವ್, ಇದು ಆಕ್ಚುಲಿ ನನಗೆ ಬೇಕಾಗಿರೋದು. ನನಗೆ ಈ ಊರಿನ ಅಧಿಕಾರಕ್ಕಿಂತ ಆ ಕಂಟಿ ಬೀದಿಗೆ ಬರ್ತಾನಲ್ಲ, ಅದು ನನಗೆ ಬೇಕಾಗಿರೋದು. ಅವನು ಆ ಬಂಗಾರಮ್ಮನ ಮಗ ಅಂತ ತೋರಿಸ್ತಿರೋ ಗತ್ತಿದೆಯಲ್ಲ, ಅದನ್ನ ನಾನು ಧೂಳಿಪಟ ಮಾಡಬೇಕು. ಆ ಮನೆ ನಂದು, ಆ ಮನೆ ನಮ್ಮಮ್ಮಂಗೆ ಸೇರ್ಬೇಕು. ನಮಸ್ಕಾರ ಸರ್. ಓಹ್ ನಮಸ್ಕಾರ, ಬನ್ನಿ. ರಾಧಾ, ಆ ವಿಷಯ ಮಾತಾಡೋಕ್ಕೋಸ್ಕರನೇ ಲಾಯರನ್ನು ಕರೆಸಿದ್ದೀನಿ. ಕೂತ್ಕೊಳ್ಳಿ. ಬಾಬು, ಎದುರುಗಡೆ ಎಣ್ಣೆ ಬಾಟ್ಲಿ ಇದ್ರು ಓಪನ್ ಮಾಡದೆ ಏನಷ್ಟೇ ಮಾಡ್ತಾ ಕೂತಿದ್ಯಾ? ಬಾಬು, ನಮ್ಮ ಕಂಟಿಗರು ಅವನ ಹೆಂಡ್ರು ಎಲೆಕ್ಷನ್ ಆಗಿದ್ರು ಪಾರ್ಟಿ ಕೊಡ್ಸಿಲ್ವಲ್ಲ ಅಂತ ಬೇಸರದಾಗಿದ್ದೆ. ಆದ್ರೆ ಒಬ್ಬ ಕುಡ್ಕನ್ ಕಷ್ಟ ಇನ್ನೊಬ್ಬ ಕುಡ್ಕನ್ಗೆ ಅರ್ಥ ಆಗೋದನ್ನ ಹತ್ರ ನೀ ನನ್ನ ಕಷ್ಟ ಅರ್ಥ ಮಾಡ್ಕೊಂಡು ಬಾಟ್ಲಿ ತಂದಿದ್ಯಲ್ಲ, ನೀನು ನನ್ನ ಕಂಡ್ರೆ ಏಟು ಪಿರ್ತಿ ಬಾಬು. ಇದ್ಯಾಕೆ ಬಾಬು ನಾನು ಇಟ್ಟೆಲ್ಲ ಮಾತಾಡ್ತಿದ್ರು ಸಪ್ಪು ಕೂತಿದ್ಯಾ? ಏನಾಯ್ತು? ಸಚಿನ್ ಸುಮ ಬೆಂಗಳೂರಿಗೆ ಹೋಯ್ತಾರಂತೆ ಕಲ, ಅಲ್ಲೇ ಹೊಸ ಜೀವನ ಶುರು ಮಾಡ್ತಾರಂತೆ. ಅಯ್ಯ ಬಾಬು, ಇದಕ್ಕೆ ಖುಷಿ ಪಡೋದು ಬಿಟ್ಬಿಟ್ಟು ಆಕಾಶನ ತಲೆ ಮೇಲೆ ಬಿದ್ದೋರ್ ಥರ ಮಾತಾಡ್ತಿದ್ಯಲ್ಲ, ಏನಾಯ್ತು? ಲೇ, ಅವರು ಬೆಂಗಳೂರಿಗೆ ಹೋಗಿ ಅಲ್ಲಿ ಹೊಸ ಜೀವನ ಕಟ್ಕೊಳ್ಳೋದು ಖುಷಿ ಥರ ವಿಚಾರನೇ ಕಣ. ಆದರೆ ಬೆಂಗಳೂರಿಗೆ ಹೋಯ್ತೀನಿ ಅಂತ ಅವರಲ್ಲ, ಅದೇ ದಿಗ್ಲಾಯ್ತಾರದು. ಬಾಬು, ನೀನು ದಿಗ್ಲಾಯ್ತದೆ ಅಂತ ಅವ್ರನ್ನ ಮನೆ ಒಳಗಡೆ ಕೂಡಕ್ಕಾಯ್ತದ? ಅವ್ರನ್ನು ಏನಾದ್ರು ಸಾಧನೆ ಮಾಡಿ ಹೆಸರು ಮಾಡ್ಬೇಕಲ್ವೇ? ಹಂಗಲ್ಲ ಕಳ, ಅವ್ರು ಸಾಧನೆ ಮಾಡಲಿ, ನಾನು ಅದ್ರ ಬಗ್ಗೆ ಬೇಡ ಅಂತಿಲ್ಲ. ಆದರೆ ಬೆಂಗಳೂರಿಗೆ ಹೋಗಿ ಸಾಧನೆ ಮಾಡ್ತೀನಿ ಅಂತ ಅವರಲ್ಲ, ಬೆಂಗಳೂರು ಏನು ದೇವಿಪುರ್ವೆ? ಕೈ ತುಂಬ ಕಾಸಿರೋರೆ ಅಲ್ಲಿ ಬದುಕೋದು ಕಷ್ಟ ಅಂತ ಎಲ್ಲರೂ ಮಾತಾಡ್ತಾರಪ್ಪ. ಅಂಥದ್ರಲ್ಲಿ ಇವರಿಬ್ಬರು ಬರೀ ಕೈನಾಗ ಅಲ್ಲಿ ಹೋಗಿ ಅದೆಷ್ಟು ಕಷ್ಟಪಡ್ತಾರೋ ಅದನ್ನ ನೆನೆಸ್ಕೊಂಡ್ರೆ ಸಾನೇ ಸಂಕಟ ಆಯ್ತೈತೆ ಕಣ. ಯೋಚನೆ ಮಾಡ, ಪುಟ್ಟಮ್ಮಿ ಇದ್ದಿದ್ರೆ ಇವರಿಬ್ಬರನ್ನ ಕಳಿಸ್ಬಿಡ್ತಿದ್ಲ? ಇಲ್ಲ ತಾನೇ? ನಾನಂತೂ ಅವಾಗ ಮಕ್ಕಳನ್ನ ಸರಿಯಾಗಿ ನೋಡ್ಕೊಳ್ಳಿಲ್ಲ, ಈಗಲೂ ಸರಿಯಾಗಿ ನೋಡ್ಕೊಳ್ಳಿಲ್ಲ ಅಂದರೆ ತಪ್ಪು ಮಾಡ್ದಂಗೆ ಆಗಕ್ಕಿಲ್ವ? ಪುಟ್ಟಮ್ಮಿ ವಾಪಸ್ ಬಂದು ನಿನ್ನ ನಂಬಿ ಮಕ್ಕಳನ್ನ ಬಿಟ್ಟು ಹೋದ್ರೆ ಮಕ್ಕಳನ್ನ ಮನೆಯಿಂದ ಆಚೆ ಹಾಕ್ಬಿಟ್ಟಿದೀಯಲ್ಲ ಅಂದರೆ ನಾನು ಏನೆಲ್ಲ ಉತ್ತರ ಹೇಳಿ? ಅವಮಾನ ಆಗಕ್ಕಿಲ್ವ? ಸರಿ, ಈಗ ನೀನು ಏನು ಮಾಡ್ಬೇಕು ಅಂದ್ಕೊಂಡಿದ್ಯಾ? ಅವ್ರಿಬ್ಬರು ಬದುಕಿಗೆ ಏನಾರ ಒಂದು ದಾರಿ ಆಗೋಕೊಂಟ ಅವ್ರು ಇದೇ ಊರಲ್ಲಿ ಇರೋಂಗೆ ಮಾಡ್ಬೇಕಲ್ಲ. ಇದನ್ನ ನೀನು ನೇರವಾಗಿ ಅವ್ರ ತವನೇ ಮಾತಾಡ್ಬೇಕಲ್ವೇ? ಅವ್ರ ತವನು ಮಾತಾಡ್ದೆ ಕಣ, ಆದರೆ ಅವರು ಚಾಲಕ್ ಬಿದ್ದುಬಿಟ್ಟವ್ರೆ. ನನ್ನ ಮಾತನ್ನು ಕೇಳೋ ಪರಿಸ್ಥಿತಿನಾಗಿಲ್ಲ. ಕಾಳೆ, ಇದಕ್ಕೆ ನೀನೇನಾರ ಒಂದು ದಾರಿ ಮಾಡ್ಬೇಕಲ್ಲ. 3ನೇದು 8 ಕೂಸು ಆಯ್ತು ಅಂತ ಮಕಾನೇನ ಒಳಗೆ ಬರ್ದಿರೋ ಅಪ್ಪ ಈಗ ಅದೇ ಕೂಸು ಕಷ್ಟ ಅಂತ ಒದ್ದ ಆಡ್ತವನೆ. ಕಾಲ ಎಲ್ರು ಹೆಂಗ್ ಬದಲಾಯಿಸ್ಬಿಡ್ದಂತ ನೋಡು ಬಾಬು. ಸರಿ ಬಾಬು, ನಾನು ನಿನಗೆ ಇಷ್ಟಲ್ಲಿ ಸಹಾಯ ಮಾಡ್ತೀನಿ. ಬಾಬು, ನಿನಗೆ ಗೆಪ್ತಿ ಆಯ್ತಾ? 25 ವರ್ಷದ ಹಿಂದೆ ಕುರುಕ್ಷೇತ್ರ ನಾಟಕದಾಗೆ ನೀನು ಕರ್ಣನ ಪಾತ್ರ ಮಾಡಿದ್ದೆ. ಗೆಪ್ತಿ ಆಯ್ತಕಲ್ಲ, ಚೆಚ್ಚು ಬಿಸಾಕ್ಬಿಡಿದೆ ಆ ಪಾತ್ರನ. ಜನ ಎಲ್ಲ ಹಿಂಗೆ ಚಪ್ಪಾಳೆ ಹೊಡೆದ್ರು ಗೊತ್ತಾ?
ಕೊಲಲೇಂ ಪಾಂಡು ಕುವರರಂ ಕೊಲಲೇಂ ಪಾಂಡು ಕುವರರಂ. ಈಗಲೂ ನೆನ್ಸ್ಕೊಂಡ್ರೆ ಎಲ್ಲ ಜುಮ್ ಅಂತ. ಹಾ, ಇದೇ ಹಾಡು. ಈ ನಾಟಕ ನೋಡಕ್ ಬಂದಾಗೆ ಅಲ್ವೇ ನೀನ್ ನಮ್ಮ ಅಕ್ಕನ ಬುಟ್ಟಿಗೆ ಹಾಕೊಂಡಿದ್ದು. ಈಗ ಯಾಕ್ಲ ಆ ಮಾತೆಲ್ಲ? ಇಸಿ ಆಯ್ತೆ ಬಾಬು. ಅವತ್ತು ಬಣ್ಣ ಹಾಕೊಂಡು ನಾಟಕ ಮಾಡಿದೆ, ಈಗ ಬಣ್ಣ ಹಾಕೊಳ್ದೆ ನಾಟಕ ಮಾಡ. ಹೊಸಿ ಅರ್ಥ ಆಗಂಗೆ ಹೇಳ. ಕಳೆ ಇದು ವರ್ಕೌಟ್ ಆಯ್ತದೆ ಅಂತೀಯಾ? ಎಲ್ಲ ನೀನ್ ನಟನೆ ಮಾಡಿದ್ರ ಮೇಕೈತೆ. ಆಯ್ತು ಕಲ, ನೋಡ್ತಾರ ನಾಳೆ ಹೆಂಗೆ ಆ್ಯಕ್ಟಿಂಗ್ ಮಾಡ್ತೀನಿ ಅಂತ. ಇದೇ ಖುಷಿನಾಗ ಏ ನಿನಗೆ ಅಂತ ತಂದಿದ್ದು, ಬರ ಕುಂದ್ರ.